ಹಾಯ್ ಹಲೋ ನಮಸ್ತೆ. ನಾನಿವತ್ತು ಗೇಮ್ ಚೇಂಜರ್ ಅನ್ನೋ ಮೂವಿ ಕಥೆಯನ್ನು ಹೇಳ್ತಾ ಇದ್ದೀನಿ. ಮೂವಿ ಅಂತೂ ಸೂಪರ್ ಆಗಿದೆ. ಈ ವಿಡಿಯೋ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸೊ ಮೂವಿ ಕತೆಗೆ ಬರೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ CM ಸತ್ಯಮೂರ್ತಿನ ತೋರಿಸ್ತಾರೆ. ಅವರಿಗೆ ತುಂಬ ಸೀರಿಯಸ್ ಆಗಿರುತ್ತೆ. ಸೊ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಆಗ ಅವರ ಇಬ್ಬರು ಮಕ್ಕಳು ಅಲ್ಲಿಗೆ ಬಂದು ಇವರ ನೆಕ್ಸ್ಟ್ CM ಆಗೋದು ಯಾರು ಅಂತ ಡಿಸ್ಕಸ್ ಮಾಡ್ತಿರ್ತಾರೆ. ಇದನ್ನು ನೋಡಿದ CMಗೆ ತುಂಬಾ ಬೇಜಾರಾಗುತ್ತೆ. ಈ ಕಡೆ ಮೂವಿ ಹೀರೋ ರಾಮ್ ಚರಣ್ ತೇಜ್ ಅಲಿಯಾಸ್ ರಾಮ್ ನಂದನ್ನ ತೋರಿಸ್ತಾರೆ. ಇವರು ಟ್ರೈನ್ನಲ್ಲಿ ಬರ್ತಿರ್ತಾರೆ. ಆಗ ಒಂದಷ್ಟು ರೌಡಿಗಳು ಇವರನ್ನ ಅಟ್ಯಾಕ್ ಮಾಡ್ತಾರೆ. ಬಿಕಾಸ್ ಹೀರೋ IPS ಆಫೀಸರ್ ಆಗಿದ್ದಾಗ ಈ ರೌಡಿಗಳ ದಂಧೆನೆಲ್ಲ ಬ್ಲಾಸ್ಟ್ ಮಾಡಿರ್ತಾನೆ. ಸೊ ಅಲ್ಲೊಂದು ಮಾಸ್ ಫೈಟ್ ನಡೆಯುತ್ತೆ. ರಾಮ್ ಎಲ್ಲ ರೌಡಿಗಳನ್ನು ಹೊಡೆದು ರೈಲ್ವೆ ಟ್ರ್ಯಾಕಿಗೆ ಕಟ್ಟಿ ಹಾಕ್ತಾನೆ. ಈ ರೌಡಿಗಳ ಗ್ಯಾಂಗ್ ಲೀಡರ್ನ ಕರೆಸಿ ಅವನ ಹೆಲಿಕಾಪ್ಟರ್ನಲ್ಲಿ ಇವ್ರು ಹೋಗ್ತಾರೆ. ರಾಮ್ ಮನೆಗೆ ಬಂದಾಗ ಅವರ ಅಪ್ಪ ಅಮ್ಮ ಮದುವೆಗೆ ಫೋರ್ಸ್ ಮಾಡ್ತಾರೆ. ಬಟ್ ರಾಮ್ಗೆ ಮದುವೆ ಆಗೋಕೆ ಇಷ್ಟ ಇರೋದಿಲ್ಲ. ಸೊ ತಮ್ಮ ತಂಗಿಗೆ ಮದುವೆ ಮಾಡಿ ಅಂತ ಹೇಳ್ತಾರೆ. ಈಗ ನೆಕ್ಸ್ಟ್ ಸೀನಲ್ಲಿ CM ಸತ್ಯಮೂರ್ತಿ ಒಂದು ಮೀಟಿಂಗ್ನ ಅರೇಂಜ್ ಮಾಡಿ ಎಲ್ಲ ಮಿನಿಸ್ಟರ್ಸ್ಗಳಿಗೂ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀಬಾರ್ದು, ಅಧಿಕಾರನ ಮಿಸ್ಯೂಸ್ ಮಾಡಬಾರ್ದು, ಹಾಗೇನಾದರೂ ಮಾಡಿದರೆ ಪಾರ್ಟಿಯಿಂದ ತೆಗೆದುಹಾಕ್ತೀನಿ ಅಂತ ಹೇಳ್ತಾರೆ. ಬಟ್ CM ಮಕ್ಕಳಿಗೆ ತುಂಬ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಇವರ ಚಿಕ್ಕ ಮಗ ಮೋಪಿ ದೇವಿ ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿಗಲ್ ಆಗಿ ಇವನ ಬಿಸ್ನೆಸ್ನ ನೈಟ್ ಮಾಡ್ತಿರ್ತಾನೆ. ಈ ಕಡೆ IAS ಆಫೀಸರ್ ರಾಮ್ ಅವರು ಎಲ್ಲ ಗೌರ್ನಮೆಂಟ್ ಆಫೀಸರ್ಸ್ನ ಕರೆದು ಈ ಡಿಸ್ಟಿಕ್ನಲ್ಲಿ ಮೇಜರ್ ಪ್ರಾಬ್ಲಮ್ಸ್ ಏನೇನಿದೆಯೋ ಎಲ್ಲನೂ ಲಿಸ್ಟ್ ಮಾಡಿ, ಇದಕ್ಕೆ ಕಾರಣರಾದವರು ಎಲ್ಲರನ್ನೂ ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ಮುಂದೆ ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ರಾಮ್ ಇಲ್ಲಿಗಲ್ ವ್ಯಾಪಾರ ಮಾಡೋ ಎಲ್ಲರನ್ನು ಕರೆದು ಮೀಟಿಂಗ್ ಮಾಡಿ ದಂಧೆನ ನಿಲ್ಲಿಸಿ, ನೀವು ಮಾಡ್ತಿರೋ ಎಲ್ಲ ತಪ್ಪುಗಳನ್ನು ನಿಲ್ಲಿಸಿ ಅಂತ ಆರ್ಡರ್ ಮಾಡ್ತಾರೆ. ಅದಕ್ಕೆ ಇವರೆಲ್ಲ ನಿಲ್ಲಿಸಲ್ಲ ಅಂದರೆ ಏನು ಮಾಡ್ತೀರಾ ಅಂದಿದ್ದಕ್ಕೆ ಅವರನ್ನೆಲ್ಲ ಒಂದು ಬಸ್ನಲ್ಲಿ ಹತ್ತಿಸ್ಕೊಂಡು ಒಂದು ರೈಸ್ ಮಿಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅಕ್ಕಿಗೆ ಕೆಮಿಕಲ್ ಮಿಕ್ಸ್ ಮಾಡಿರೋದು ಗೊತ್ತಾಗುತ್ತೆ. ಸೊ ರೈಸ್ ಮಿಲ್ನ ಸೀಸ್ ಮಾಡ್ತಾರೆ. ನೆಕ್ಸ್ಟ್ ಒಂದು ಮಾಲ್ ಕಡೆ ಬರ್ತಾರೆ. ಅದರ ಕನ್ಸ್ಟ್ರಕ್ಷನ್ ಇಲ್ಲಿಗಲ್ ಆಗಿ ಕಟ್ಟಿರೋದ್ರಿಂದ ಅದನ್ನು ಬ್ಲಾಸ್ಟ್ ಮಾಡ್ತಾರೆ. ಇನ್ನು ಮಿಕ್ಕುಳಿದವರಿಗೆಲ್ಲ ಭಯ ಆಗಿ ನಾವೇ ಎಲ್ಲ ನಿಲ್ಲಿಸ್ತೀವಿ ಅಂತ ರಾಮ್ ಹತ್ರ ಬೇಡ್ಕೊಳ್ತಾರೆ. ನೆಕ್ಸ್ಟ್ ಸೀನಲ್ಲಿ ರಾಮ್ ತಮ್ಮನ ಮದುವೆ ಫಂಕ್ಷನ್ ಇರುತ್ತೆ. ಆಗ ರಾಮ್ ಫ್ರೆಂಡ್ಸ್ ಯಾಕೆ ಯಾವಾಗಲೂ ಮದುವೆ ಆಗೋಲ್ಲ ಅಂತೀಯಾ ಅಂತ ರಾಮ್ನ ಕೇಳ್ತಾರೆ. ಆಗ ರಾಮ್ ಅವನು ಲವ್ ಸ್ಟೋರಿನ ಹೇಳ್ತಾನೆ. ಇವನು ಕಾಲೇಜ್ನಲ್ಲಿ ಓದ್ತಿರ್ಬೇಕಾದ್ರೆ ಗಾಂಜಾ ಬೆಳೆಸೋ ಸ್ಟೂಡೆಂಟ್ಸ್ಗಳನ್ನು ಹೊಡಿತಾನೆ. ಹಾಗೆ ಹೀರೋಯಿನ್ ದೀಪಿಕಾ ಅವ್ರ ತಂದೆ ಜೊತೆ ಕಾಲೇಜ್ ಹತ್ರ ಬಂದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅವ್ರನ್ನ ತಂದೆನ ಹೊಡಿತಾನೆ. ಬಿಕಾಸ್ ರಾಮ್ ಫ್ರೆಂಡ್ ಜೊತೆಗೆ ಒಬ್ಬ ಲೆಕ್ಚರರ್ ಮಿಸ್ಬಿಹೇವ್ ಮಾಡಿರ್ತಾರೆ. ಅವರ ಹೆಸರು ಕೂಡ KP ಅಂತ ಇರೋದಕ್ಕೆ ಆಗ ದೀಪಿಕಾ ಇವರು ನನ್ನ ತಂದೆ, ನೀನು ತಿಳ್ಕೊಂಡಿರೋರು ಬೇರೆ ಲೆಕ್ಚರರ್ ಅಂತ ಹೇಳ್ತಾಳೆ. ಆಗ ರಾಮ್ ದೀಪಿಕಾ ತಂದೆಗೆ ಹೊಡೆದಿದ್ದಕ್ಕೆ ಸಾರಿ ಕೇಳ್ತಾನೆ. ಬಟ್ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿ ರಾಮ್ನ ಅರೆಸ್ಟ್ ಮಾಡಿಸ್ತಾರೆ. ರಾಮ್ ಫ್ರೆಂಡ್ಸ್ ಎಲ್ಲ ದೀಪಿಕಾ ಹತ್ರ ಬಂದು ರಾಮ್ ತುಂಬ ಒಳ್ಳೆ ಹುಡುಗ, ಆದರೆ ಅವನಿಗೆ ತುಂಬ ಕೋಪ ಇದೆ ಅಷ್ಟೇ, ಅವನು ಪ್ರೊಫೆಸರ್ ಹುಡುಗಿ ಜೊತೆ ಮಿಸ್ಬಿಹೇವ್ ಮಾಡಿದ್ದಕ್ಕೆ ಆ ಥರ ರಿಯಾಕ್ಟ್ ಮಾಡಿದ ಅಂತ ಹೇಳ್ತಾರೆ. ಆಗ ದೀಪಿಕಾ ಅವ್ರ ತಂದೆನ ರಿಕ್ವೆಸ್ಟ್ ಮಾಡಿ ರಾಮ್ನ ಕಂಪ್ಲೇಂಟ್ ವಾಪಸ್ ತಗೊತಾರೆ. ಈ ಗ್ಯಾಪ್ನಲ್ಲೇ ರಾಮ್ಗೆ ದೀಪಿಕಾ ಮೇಲೆ ಲವ್ ಆಗುತ್ತೆ. ಬಟ್ ದೀಪಿಕಾಗೆ ಅವನ ಕೋಪ ಕಂಡ್ರೆ ಆಗ್ತಿರೋದಿಲ್ಲ. ಸೊ ಅವನ ಕೋಪನ ಕಂಟ್ರೋಲ್ ಮಾಡೋಕ್ಕೆ ಅಡ್ವೈಸ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ಡೇ ರಾಮ್ ಬೈಕ್ನಲ್ಲಿ ಬರುವಾಗ ಟ್ರಾಫಿಕ್ ಪೊಲೀಸ್ ಅವರ ಬೈಕ್ನ ನಿಲ್ಲಿಸ್ಬಿಟ್ಟು ಫೈನ್ ಕಟ್ಟೋಕೆ ಹೇಳ್ತಾರೆ. ಸೊ ಬೋರ್ಡ್ ಬಿದ್ದಿರೋದ್ರಿಂದ ಫೈನ್ ಕಟ್ಟೋಲ್ಲ ಅಂತ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಡ್ಯಾನ್ಸ್ ಮಾಡ್ತಿರ್ತಾನೆ. ಕಾಲೇಜ್ನಲ್ಲಿ ಹುಡುಗರೆಲ್ಲ ರೇಗಿಸಿದ್ದಕ್ಕೆ ರಾಮ್ಗೆ ಕೋಪ ಬರ್ತಿರುತ್ತೆ. ಬಟ್ ಆದರೂ ಕಂಟ್ರೋಲ್ ಮಾಡ್ಕೊತಿರ್ತಾನೆ. ಈ ಕಡೆ ದೀಪಿಕಾ ಹೋಗಿದ ತಕ್ಷಣ ಅವರನ್ನೆಲ್ಲ ಇದನ್ನು ನೋಡಿದ ದೀಪಿಕಾ ರಾಮ್ಗೆ, ನಿನ್ನ ಕೋಪನ ಒಬ್ಬ ಅಧಿಕಾರಿಯಾಗಿ ತೋರಿಸು, ಆಗ ದೊಡ್ಡ ದೊಡ್ಡ ತಪ್ಪುಗಳನ್ನು ಸರಿ ಮಾಡೋ ಅವಕಾಶ ಸಿಗುತ್ತೆ ಅಂತ IAS ಆಫೀಸರ್ ಆಗು ಅಂತ ಹೇಳ್ತಾಳೆ. ಅದೇ IPS ಆಫೀಸರ್ ಆದರೆ ನಿಂಗಿರೋ ಕೋಪಕ್ಕೆ ತಪ್ಪು ಮಾಡಿದವ್ರನ್ನೆಲ್ಲ ಎನ್ಕೌಂಟರ್ ಮಾಡ್ತೀಯಾ, IPS ಆಫೀಸರ್ ಆದರೆ ನಾನು ನಿನ್ನ ಜೊತೆ ಲೈಫ್ ಲಾಂಗ್ ಮಾತಾಡೋಲ್ಲ ಅಂತ ಹೇಳಿ ಹೊರಡ್ತಾಳೆ. ಈ ಕಡೆ ರಾಮ್ IAS ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ನ ಕೂಡ ಬರೀತಾನೆ. ಬಟ್ 6 ಮಾರ್ಕ್ಸ್ ಕಮ್ಮಿ ಬಂದವು ಅಂತ ಅವ್ರನ್ನ IPSಗೆ ಸೆಲೆಕ್ಟ್ ಮಾಡ್ತಾರೆ. ಸೊ ದೀಪಿಕಾ ಅವತ್ತಿಂದ ರಾಮ್ಗೆ ಸಿಗೋದೇ ಇಲ್ಲ. ಈಗ ರಾಮ್ ಫ್ರೆಂಡ್ಸ್ ಹತ್ರ ಇದನ್ನೆಲ್ಲ ಹೇಳ್ತಾನೆ. ಆಗ ಅವನ ಫ್ರೆಂಡ್ ದೀಪಿಕಾ ಎಲ್ಲಿದ್ದಾಳೆ ಅಂತ ಹೇಳ್ತಾನೆ. ಈಗ ಸೀನ್ನ ಕಟ್ ಮಾಡಿದರೆ CM ಮಗ ಮೋಪಿ ದೇವಿ ಕಡೆಯವರು ಮರಳನ್ನ ಇಲ್ಲಿಗಲ್ ಆಗಿ ರಾತ್ರಿ ಸಾಗಿಸ್ತಿರ್ತಾರೆ. ಆಗ ರಾಮ್ ಅಲ್ಲಿಗೆ ಬಂದು ಎಲ್ಲರನ್ನ ಅರೆಸ್ಟ್ ಮಾಡ್ತಾರೆ. ಈ ಮ್ಯಾಟ್ರು ಮೋಪಿ ದೇವಿಗೆ ಗೊತ್ತಾಗುತ್ತೆ. ಅದಕ್ಕೆ ಅವನು ಹೊರಗಡೆಯಿಂದ ಜನನ ಕರೆಸಿ ಕೆಲಸ ಮಾಡೋಕೆ ಹೇಳ್ತಾನೆ. ಈ ಕಡೆ ರಾಮ್ ದೀಪಿಕಾ ಇರೋ ಪ್ಲೇಸ್ನ ಓಲ್ಡ್ ಏಜ್ ಹೋಮ್ಗೆ ಹೋಗ್ತಾರೆ. ರಾಮ್ ಬಂದಿರೋ ವಿಷಯ ಕೇಳಿ ಫುಲ್ ಖುಷಿಯಾಗಿ ಬರೋಕೆ ದೀಪಿಕಾ ಹೇಳ್ತಾಳೆ. ಬಟ್ ಅವನಿಗೆ ಅದರ್ ಡಿಸ್ಟಿಕ್ಕಿಗೆ ಬರಬೇಕಂದ್ರೆ ಚೀಫ್ ಸೆಕ್ರೆಟರಿ ಪರ್ಮಿಷನ್ ತಗೋಬೇಕು, ಇಲ್ಲಾಂದರೆ ಸಸ್ಪೆಂಡ್ಸ್ ಆಗೋ ಚಾನ್ಸ್ ಇರುತ್ತೆ ಅಂತ ಆ ಓಲ್ಡ್ ಏಜ್ ಹೋಮ್ ಒಳಗಡೆ ಹೋಗೋದಿಲ್ಲ. ಸೊ ದೀಪಿಕಾ ಬೇಜಾರು ಮಾಡ್ಕೊತಾಳೆ. ಕೊನೆಗೆ ಇದೆಲ್ಲ ಗೊತ್ತಾದ ಮೇಲೆ ದೀಪಿಕಾನೇ ಅವನ ಹತ್ರ ಬರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮೋಪಿ ದೇವಿ ಹತ್ರ ಅವನ ಚೇಲ ಒಂದು ನದಿ ದಡಕ್ಕೆ ಯಾರೂ ಕೆಲಸಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಿನಿಸ್ಟರ್ ಮೋಪಿ ದೇವಿ ಕಲೆಕ್ಟರ್ ರಾಮ್ ಆಫೀಸ್ಗೆ ಬಂದು ಆವಾಜ್ ಹಾಕ್ತಾನೆ. ರಾಮ್ ಮೋಪಿ ದೇವಿಗೆ ಬ್ಯುಸಿ ಇದ್ದೇನೆ, ಹೊರಗಡೆ ವೇಟ್ ಮಾಡಿ, ಇಲ್ಲ ಅಂದರೆ ಹೈಕೋರ್ಟ್ಗೆ ರಿಪೋರ್ಟ್ ಕಳಿಸ್ತೀನಿ ಅಂತ ಹೇಳ್ತಾರೆ. ಮೋಪಿ ದೇವಿ ಹೊರಗಡೆ ಮೀಟಿಂಗ್ ಮುಗಿಯೋವರೆಗೂ ವೇಟ್ ಮಾಡ್ತಿರ್ತಾರೆ. ಕೊನೆಗೆ ಆಫೀಸ್ ಒಳಗಡೆ ಬಂದು ನನ್ನ ಕಡೆಯವ್ರ ಮೇಲೆ ಹಾಕಿರೋ ಕೇಸ್ನ ರಿವೋಕ್ ಮಾಡು ಅಂತಾನೆ. ಆದರೆ ರಾಮ್, ನಾನು ಅಫಿಷಿಯಲ್ ಆಗಿ ಆ್ಯಕ್ಟ್ ಹಾಕ್ಸಿದ್ದೀನಿ, ನೀನು ಅಫಿಷಿಯಲ್ ಆಗಿ ಬರೆದು ಕೊಡು ಅಂತಾರೆ.
ಆಗ ಮಿನಿಸ್ಟರ್ ಮೋಪಿದೇವಿ, ನಾನು ಯಾರು ಗೊತ್ತಾ ನಿಂಗೆ? ಫೈನಾನ್ಸ್ ಆ್ಯಂಡ್ ಮೈನ್ ಮಿನಿಸ್ಟರ್, CM ಮಗ, ಮುಂದೆ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗೋನು ನೀನೊಬ್ಬ. ಆಫ್ಟರ್ ಆಲ್ ಕಲೆಕ್ಟರ್, ನನಗೆ ಲೆಟ್ರ್ ಬರೆಯೋಕೆ ಹೇಳ್ತೀಯಾ ಅಂತ ಆವಾಜ್ ಹಾಕ್ತಾನೆ. ಅದಕ್ಕೆ ರಾಮ್, ಕಲೆಕ್ಟರ್ ಅಂದರೆ ಯಾರು ಅಂತ ಗೊತ್ತಾ? ಜಿಲ್ಲೆಗೆ ಫಸ್ಟ್ ಸಿಟಿಜನ್. ನಿಮ್ಮ ರಾಜಕೀಯ ನಾವಿಲ್ಲ ಅಂದರೆ ನಡೆಯೋದೇ ಇಲ್ಲ. ಒಬ್ಬ IAS ಆಫೀಸರ್ ಪಕ್ಕದಲ್ಲಿ ಇಲ್ಲ ಅಂದರೆ ನೀನು ಝೀರೋ. ಕೇವಲ ನಿನಗೆ 5 ವರ್ಷ ಮಾತ್ರ ಮಿನಿಸ್ಟರ್, ಬಟ್ ನಾನು ಸಾಯೋವರೆಗೂ IAS ಆಫೀಸರ್ ಅಂತ ಹೇಳಿ ನನಗೆ ಬೇರೆ ಕೆಲಸ ಇದೆ ಅಂತ ಹೇಳಿ ಹೊರಡ್ತಾರೆ. ಈಗ ಮೋಪಿದೇವಿಗೆ ರಾಮ್ನ ಸಾಯಿಸೋಷ್ಟು ಕೋಪ ಬರುತ್ತೆ. ನೆಕ್ಸ್ಟ್ ಡೇ ರಾಮ್ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಆರ್ಡರ್ ತಗೊಂಡು ದೀಪಿಕಾನ ಮೀಟ್ ಮಾಡೋಕ್ಕೋಸ್ಕರ ವಿಜಯನಗರ ಡಿಸ್ಟಿಕಲ್ಲಿರೋ ಓಲ್ಡ್ ಏಜ್ ಹೋಮ್ಗೆ ಬರ್ತಾರೆ. ದೀಪಿಕಾ ಅಲ್ಲಿರೋರಿಗೆಲ್ಲ ರಾಮ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಹಾಗೆ ದೀಪಿಕಾ ಅಪ್ಪ ರಾಮ್ನ ಎಕ್ಸೆಪ್ಟ್ ಮಾಡಲಿಲ್ಲದಕ್ಕೆ ಅವಳು ಮದುವೆನೇ ಬೇಡ ಅಂತ ಓಲ್ಡ್ ಏಜ್ ಹೋಮ್ನ ಸ್ಟಾರ್ಟ್ ಮಾಡಿರ್ತಾಳೆ. ಈ ಓಲ್ಡ್ ಏಜ್ ಹೋಮಲ್ಲಿ ಪಾರ್ವತಮ್ಮ ಅನ್ನೋ ವಯಸ್ಸಾಗಿರೋ ಒಬ್ಬ ಮಹಿಳೆ ಇರ್ತಾಳೆ. ಅವರ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅಂದರೂ ರಾಜ್ಯದಲ್ಲಿ ನಡೆಯೋ ಅನ್ಯಾಯವನ್ನು CMಗೆ ಪಿಟಿಷನ್ನಲ್ಲಿ ಬರೆತಿರ್ತಾರೆ. ಇದನ್ನೆಲ್ಲ ನೋಡಿದಂಥ ರಾಮ್, ಸೆನ್ಸಿಬಲ್ ಆಗಿದೆ ಇವ್ರು ಬರ್ದಿರೋದು, ಸ್ವಲ್ಪ ದಿನಗಳಲ್ಲೇ CM ಇಲ್ಲಿಗೆ ಬರ್ತಿದ್ದಾರೆ, ಇದನ್ನು ಅವರು ಮುಂದೆ ಇಡ್ತೀನಿ ಅಂತಾರೆ. ಆಗ ಆ ಮಹಿಳೆ, ನನ್ನೂ ಆ ಫಂಕ್ಷನ್ಗೆ ಕರ್ಕೊಂಡು ಹೋಗು ಅಂತಾಳೆ. ಈ ಕಡೆ CM ಫಂಕ್ಷನ್ನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಆ ಮಹಿಳೆ ಎದ್ದು ನಿಂತು, ನಿನಗೆ ಎಷ್ಟು ಪಿಟಿಷನ್ಗಳನ್ನು ಕಳಿಸಿದ್ದೀನಿ, ಒಂದಾದರೂ ಸಾಲ್ವ್ ಮಾಡಿದೀಯಾ? ನಿನ್ನ ಮಗ ಮರಳು ದಂಧೆಯಲ್ಲಿ ಅಕ್ರಮ ಮಾಡ್ತಿದ್ದಾನೆ ಅಂತಾಳೆ. ಆಗ CM ಅವಳನ್ನು ಸ್ಟೇಜ್ ಮೇಲೆ ಕರ್ಕೊಂಡು ಬರೋಕ್ಕೆ ಹೇಳ್ತಾರೆ. ಮಕ್ಕಳು ಕುಡಿಯೋ ಹಾಲಲ್ಲಿ ಬೇಕಿಂಗ್ ಸೋಡಾ ಬೆರೆಸಿದಾನೆ ನಿನ್ನ ಮಗ, ಅವನಿಗೆ ಪದವಿ ಕೊಡೋಕೆ ಹೊರಟಿದೀಯಾ ಅಂತ ಹೇಳ್ತಾಳೆ. ಆಗ ಮೋಪಿದೇವಿ ಸ್ಟೇಜಿಂದ ಎದ್ದು, ಆ ಮುದುಕಿನ ಕಳಿಸ್ರೋ, ಬಿಟ್ಟರೆ ಹಾಲಲ್ಲಿ ಯೂರಿಯಾ ಇದೆ, ನೂಡಲ್ಸಲ್ಲಿ ಸೀಸ ಇದೆ ಅಂತ ಫುಕಾರ್ ಎಬ್ಬಿಸ್ತಾರೆ ಅಂತಿರ್ತಾನೆ. CM ಇದೆಲ್ಲ ನಿಜಾನ ಅಂತ ಕಲೆಕ್ಟರ್ನ ಕೇಳ್ತಾನೆ. ರಾಮ್ ಕೂಡ ಇದು ನಿಜ ಅಂತ ಹೇಳ್ತಾನೆ. ಆಗ ಮೋಪಿದೇವಿ ದೀಪಿಕಾ ಹಾಗೆ ಆ ಮಹಿಳೆಯನ್ನು ತಳ್ಳಿ ಬಿಡ್ತಾನೆ. ರಾಮ್ ಅವನಿಗೆ ಕಪಾಳಕ್ಕೆ ಎಲ್ಲರ ಮುಂದೆ ಹೊಡಿತಾನೆ. ಆಗ ಪೊಲೀಸ್ನವರು ಮಿನಿಸ್ಟರ್ನ ಹೊಡೆದಿದ್ದಕ್ಕೆ ರಾಮ್ನ ಅರೆಸ್ಟ್ ಮಾಡೋಕ್ಕೆ ಬರ್ತಾರೆ. CM ಮೋಪಿದೇವಿಗೆ ರಾಮ್ ಹತ್ರ ಸಾರಿ ಕೇಳೋಕೆ ಹೇಳಿ ಹೋಗಬೇಕಾದ್ರೆ ಕೆಳಗೆ ಬಿದ್ದುಬಿಡ್ತಾರೆ. CMನ ಹಾಸ್ಪಿಟಲ್ ಸೇರಿಸ್ತಾರೆ. ಆಗ CM ಕಲೆಕ್ಟರ್ನ ಸಸ್ಪೆಂಡ್ ಮಾಡೋಕೆ ಹೇಳಿ ಹಾಗೆ ಮೋಪಿದೇವಿನ ಮಂತ್ರಿ ಪದವಿಯಿಂದ ಕೂಡ ತೆಗಿತಾರೆ. ಸೊ ಮಂತ್ರಿ ಪದವಿ ದುರಾಸೆಯಿಂದ ಮೋಪಿದೇವಿ ಅವರ ತಂದೆ CMನೇ ಸಾಯಿಸಿಬಿಡ್ತಾರೆ. ಈ ಕಡೆ ರಾಮ್ ಸಸ್ಪೆಂಡ್ ಆಗಿರೋ ಮ್ಯಾಟ್ರನ್ನ ದೀಪಿಕಾ ಹತ್ರ ಹೇಳ್ತಾನೆ. ಹಾಗೆ ಅವಳು ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪ ದಿನ ವೇಟ್ ಮಾಡೋಣ ಅಂತ ಸಮಾಧಾನ ಮಾಡ್ತಾಳೆ. ಈ ಕಡೆ ಹಾಸ್ಪಿಟಲಲ್ಲಿ CM ಸತ್ತಿರೋ ವಿಷಯ ಎಲ್ರಿಗೂ ಗೊತ್ತಾಗುತ್ತೆ. ಅವರ ಇಬ್ಬರ ಮಕ್ಕಳು ನಾನು CM ಅಂತ ಕಚ್ಚಾಡ್ತಿರ್ತಾರೆ. ದೊಡ್ಡ ಮಗಂಗೆ CMನ ಸಾಯಿಸಿದ್ದು ಚಿಕ್ಕ ಮಗ ಅಂತ ಗೊತ್ತಾಗಿ ಪ್ಲೇಟ್ನ ಚೇಂಜ್ ಮಾಡಿ ಮೋಪಿದೇವಿನೇ CM ಮಾಡೋಕ್ಕೆ ರೆಡಿ ಆಗ್ತಾನೆ. ಮೋಪಿದೇವಿ CM ಆದೆ ಅನ್ನೋ ಹಮ್ನಲ್ಲಿ ಕಲೆಕ್ಟರ್ ರಾಮ್ನ ಅವನ ಮದುವೆ ದಿನಾನೇ ಅರೆಸ್ಟ್ ಮಾಡಿಸ್ತಾನೆ. ಹಾಗೆ ಅವನನ್ನು ಸಾಯಿಸೋಕೆ ಗುಂಡಗಳನ್ನು ಬಿಟ್ಟಿರ್ತಾನೆ. CM ಅಂತ್ಯ ಸಂಸ್ಕಾರ ನಡೀತಿರುತ್ತೆ. ಆಗ CM ಸಾಯೋದಕ್ಕೂ ಮುಂಚೆ ಅವರ ಕೊನೆ ಆಸೆನ ರೆಕಾರ್ಡ್ ಮಾಡಿ ಪೆನ್ ಡ್ರೈವ್ನಲ್ಲಿ ಸೆಕ್ರೆಟರಿ ಕೈಲಿ ಕೊಟ್ಟಿರ್ತಾರೆ. ಅದನ್ನು ಮೀಡಿಯಾದಲ್ಲಿ CM ಸೆಕ್ರೆಟರಿ ಸಭಾಪತಿ ಟೆಲಿಕಾಸ್ಟ್ ಮಾಡ್ತಾನೆ. ಅದರಲ್ಲಿ CM ಉತ್ತಮ ಆಡಳಿತಕ್ಕೋಸ್ಕರ ಕಲೆಕ್ಟರ್ ರಾಮ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಿಸ್ತೀನಿ, ಹಾಗೆ ನನ್ನ ಅಂತ್ಯ ಸಂಸ್ಕಾರನೂ ಕೂಡ ರಾಮ್ನೇ ಮಾಡಬೇಕು ಅಂತ ವಿಡಿಯೋ ಮಾಡಿರ್ತಾರೆ. ಆಗ ಅರೆಸ್ಟ್ ಆಗಿರೋ ರಾಮ್ನ ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಬಂದು CM ಅಂತ್ಯ ಸಂಸ್ಕಾರ ಮಾಡಿಸ್ತಾರೆ. ಹಾಗೆ ಅವರಿಗೆ CM ಪದವಿಯನ್ನು ಕೊಟ್ಟಿದ್ದು ನೋಡಿ ಅವರಿಗೆ ಶಾಕ್ ಆಗುತ್ತೆ. ಈಗ ಸಭಾಪತಿ ರಾಮ್ಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾರೆ. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಲೀಡರ್ ಜನರನ್ನು ಕರ್ಕೊಂಡು ಪ್ರೊಟೆಸ್ಟ್ ಮಾಡ್ತಿರ್ತಾನೆ. ಬಿಕಾಸ್ ಐರನ್ ಆ್ಯಂಡ್ ಸ್ಟೀಲ್ ಕಂಪ್ನಿಯವರು ಆ ಊರಿನಲ್ಲಿ ಬೆಟ್ಟಗಳನ್ನು ಅಗಿತಿರ್ತಾರೆ. ಸೊ ಅದಕ್ಕೋಸ್ಕರ ಈ ಪ್ರೊಟೆಸ್ಟ್ನ ಲೀಡರ್ ರಾಮ್ ತಂದೆ ಅಪ್ಪಣ್ಣ, ಇವರೊಬ್ಬರು ಸಮಾಜ ಸೇವಕ ಆಗಿರ್ತಾರೆ. ಆ ಊರಿನಲ್ಲಿನ ಸಮಸ್ಯೆಗಳಿಗೆ ಪ್ರತಿಭಟನೆಯನ್ನು ಮಾಡ್ತಿರ್ತಾರೆ. ಹೀಗೆ ಒಂದಿನ ಅಪ್ಪಣ್ಣನ ಜೊತೆ ಇರುವ ಮುಕುಂದ, ಒಂದು ಪಾರ್ಟಿ ಕೊಟ್ಟೋಣ, ಅದಕ್ಕೆ ನೀನೇ ಲೀಡರ್, ದುಡ್ಡಿಲ್ಲದೆ ಇರೋ ರಾಜಕೀಯ ಮಾಡೋಣ ಅಂತ, ಜನರಿಗೆ ಸೇವೆ ಮಾಡೋಣ ಅಂತಾನೆ. ಆಗ ಅಪ್ಪಣ್ಣ ರಾಜಕೀಯಕ್ಕೆ ಒಪ್ಪಲ್ಲ. ನಂತರ ಅವನ ಹೆಂಡತಿ ಹಾಗೆ ಊರಿನ ಜನರ ಒತ್ತಾಯಕ್ಕೆ ಒಪ್ಕೊತಾನೆ. ಅಪ್ಪಣ್ಣ ಒಳ್ಳೊಳ್ಳೆ ದೇವೋದ್ದೇಶಗಳನ್ನು ಹೊಂದಿರ್ತಾನೆ, ಆದರೆ ಪಾರ್ಟಿ ಲೀಡರ್ ಆಗಿ ಅವುಗಳನ್ನು ಹೇಳೋಕೆ, ಸರಿಯಾಗಿ ಮಾತಾಡೋಕೆ ಬರೋದಿಲ್ಲ, ತೊದಲ್ತಿರ್ತಾನೆ. ಎಷ್ಟೇ ಕಷ್ಟಪಟ್ಟು ಮಾತಾಡೋಕ್ಕೆ ಟ್ರೈ ಮಾಡಿದರೂ ಆಗ್ತಿರೋದಿಲ್ಲ. ಆಗ ಅಪ್ಪಣ್ಣ ತನ್ನ ಬದಲಿಗೆ ಮಾತಾಡೋಕ್ಕೆ ಒಳ್ಳೆ ಭಾಷಣಗಾರನನ್ನು ಹುಡುಕ್ತಾನೆ. ಆಗ ಸತ್ಯ ಸಿಗ್ತಾನೆ. ಸತ್ಯ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾನೆ. ಹೀಗೆ ಅಪ್ಪಣ್ಣ ಧ್ಯೇಯಗಳನ್ನು ಬರೆದು ಸತ್ಯ ಕಡೆಯಿಂದ ಭಾಷಣ ಮಾಡಿಸ್ತಿರ್ತಾನೆ. ಇವ್ರ ಪಾರ್ಟಿ ಸುತ್ತ ಎಲ್ಲ ಹಳ್ಳಿಗಳಲ್ಲೂ ಫೇಮಸ್ ಆಗುತ್ತೆ. ಹಾಗೆ ಅಪ್ಪಣ್ಣ ಪಾರ್ಟಿ CMನ ಕ್ಯಾಂಡಿಡೇಟ್ ಆಗಿ ಸತ್ಯಮೂರ್ತಿನೇ ಮಾಡ್ತಾರೆ. ಎಲೆಕ್ಷನ್ ಹತ್ರ ಬಂದಾಗ ಮುಕುಂದ್ ಮತ್ತೆ ಸತ್ಯ ಅಪ್ಪಣ್ಣ ಹತ್ರ ಬಂದು, ನಮ್ಮ ಪಕ್ಷಕ್ಕೆ ಸ್ಪಾನ್ಸರ್ ಸಿಕ್ಕಿದ್ದಾರೆ, ಏನೋ ಎಕ್ಸ್ಪೆಕ್ಟೇಷನ್ ಇಲ್ದೇನೆ ದುಡ್ಡು ಕೊಡ್ತೀವಿ ಅಂದಿದ್ದಾರೆ ಅಂತ. ಆ ಐರನ್ ಆ್ಯಂಡ್ ಕಂಪ್ನಿ ಓನರ್ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ಕೊಡ್ತೀನಿ ಅಂದಿದ್ದಾರೆ ಅಂತಾನೆ. ಆಗ ಅಪ್ಪಣ್ಣ, ಗೆಲುವಿಗೆ ನಮ್ಮನ್ನು ನಾವು ಮಾರ್ಕೋಬಾರ್ದು, ಪಾರ್ಟಿನೇ ರದ್ದು ಮಾಡ್ತೀನಿ ಅಂತ ಹೇಳಿ ಹೊರಡ್ತಾರೆ. ಬಟ್ ರಾಜಕೀಯದ ಅಮಲಿಗೆ ಬಿದ್ದು ಸತ್ಯ ಆ್ಯಂಡ್ ಮುಕುಂದ್ ಐರನ್ ಆ್ಯಂಡ್ ಕಂಪ್ನಿ ಮಾಲೀಕರ ಹತ್ರ ದುಡ್ಡು ತಗೊತಾರೆ. ಹಾಗೆ ಈ ವಿಷಯ ಗೊತ್ತಾದರೆ ಅಪ್ಪಣ್ಣ ಪಾರ್ಟಿನ ರದ್ದು ಮಾಡ್ತಾರೆ ಅಂತ ಅವರನ್ನು ಸಾಯಿಸೋಕೆ ಒಂದಷ್ಟು ರೌಡಿಗಳನ್ನು ಕಳಿಸ್ತಾರೆ. ಅಪ್ಪಣ್ಣ ಅವನ ಹೆಂಡತಿ ಮಗ ಆ ದೇವಸ್ಥಾನದಿಂದ ಬರುವಾಗ ಅವರನ್ನು ಸಾಯಿಸೋಕೆ ಒಂದಷ್ಟು ಜನ ಅಟ್ಯಾಕ್ ಮಾಡ್ತಾರೆ. ಅಪ್ಪಣ್ಣ ಹೆಂಡತಿ ಮಗನ್ನ ಬೇರೆ ಕಡೆ ಕಳಿಸಿ ಇನ್ನೊಂದು ದಾರಿಲಿ ಹೋಗಿ ಎಲ್ಲರನ್ನ ಹೊಡಿತಾನೆ. ಅಷ್ಟರಲ್ಲಿ ಒಬ್ಬ ರೌಡಿ ಅವರಿಗೆ ಚುಚ್ಚಿಬಿಡ್ತಾರೆ.
ಆಗ ಅಲ್ಲೇ ಪಕ್ಕದಲ್ಲಿರೋ ಫೋನ್ ಬೂತಿಂದ ಕಾಲ್ ಮಾಡಿ ಬೆಟ್ಟದಪುರದ ಹತ್ರ ಇದ್ದೀನಿ ಅಂತ ಅವನ ಕಡೆಯವರಿಗೆ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡ ಸತ್ಯ ಮುಕುಂದ ಅಲ್ಲಿಗೆ ಬಂದು ಅಪ್ಪಣ್ಣನನ್ನ ಚಾಕುವಿನಿಂದ ಸಾಯಿಸಿಬಿಡ್ತಾರೆ. ಇದನ್ನೆಲ್ಲ ಅಲ್ಲೇ ದೂರದಲ್ಲಿ ಅಡಗಿಕೊಂಡು ಅಪ್ಪಣ್ಣನ ಹೆಂಡತಿ ನೋಡ್ತಿರ್ತಾಳೆ. ಹಾಗೆ ಸತ್ಯ ಮುಕುಂದನ್ನ ಕೂಡ ಸಾಯಿಸ್ತಾನೆ, ಯಾಕಂದರೆ ಎಲ್ಲಿ ಊರಿನವರಿಗೆ ಬಾಯ್ ಬಿಡ್ತಾನೋ ಅಂತ ಹೆದರಿ. ಈಗ ಸೀನ್ ಪ್ರೆಸೆಂಟ್ಗೆ ಬರುತ್ತೆ. CM ಸೆಕ್ರೆಟರಿ ಇದನ್ನೆಲ್ಲ ರಾಮ್ಗೆ ಹೇಳ್ತಾನೆ. ಆಗ ರಾಮ್ ತುಂಬಾನೇ ಕೋಪಗೊಳ್ತಾನೆ. ನನ್ನ ತಂದೆನ ಸಾಯಿಸಿದವನಿಗೆ ನನ್ನ ಕೈಲಿನ ಕೊಳ್ಳಿ ಇಡಿಸಿದ್ರಲ್ಲ ಅಂತಾನೆ. ಅದಕ್ಕೆ ಸೆಕ್ರೆಟರಿ CM ಮಾತೆ ನನಗೆ ವೇದವಾಕ್ಯ, ಅವನ ಕೊನೆ ಆಸೆ ತೀರ್ಸೋಕ್ಕೋಸ್ಕರ ಹೀಗೆ ಮಾಡಿದೆ ಅಂತ ಹೇಳ್ತಾರೆ. ಈ ಕಡೆ ರಾಮ್ ಅವನ ತಾಯಿನ ಮೀಟ್ ಮಾಡ್ತಾನೆ. ಅವನ ತಾಯಿ ಬೇರೆ ಯಾರೂ ಅಲ್ಲ, ಆ ಓಲ್ಡ್ ಏಜ್ ಹೋಮಲ್ಲಿರೋ ಪಾರ್ವತಮ್ಮ ಅವರು. ನೆಕ್ಸ್ಟ್ ಸೀನಲ್ಲಿ ರಾಮ್ಗೆ CM ಪದವಿಯನ್ನು ಕೊಡ್ತಿರ್ತಾರೆ. ಬಟ್ ಮೋಪಿದೇವಿ ಇವನಿಗೆ CM ಆಗೋ ಅಧಿಕಾರ ಇಲ್ಲ. CM ಆಗೋಕ್ಕೂ ಮುಂಚೆ ರಾಮ್ IAS ಪದವಿಗೆ ರಾಜೀನಾಮೆ ಕೊಡಬೇಕು. ಹಾಗೆ ಅವನ ಮೇಲೆ ನಾನು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ರೆ ಮಾತ್ರ ಈ ರಾಜೀನಾಮೆ ಕೊಡೋಕ್ಕಾಗೋದು. ನಾನು ಕಂಪ್ಲೇಂಟ್ ವಾಪಸ್ ತೊಗೋಬೇಕಂದ್ರೆ CM ಪದವಿನ ನನಗೆ ಕೊಟ್ಟರೆ ಮಾತ್ರ ಅಂತಾನೆ. ಹೀಗಾಗಿ ರಾಮ್ CM ಪದವಿನ ಅವನಿಗೆ ಕೊಡ್ತಾನೆ. ಬಟ್ ಮೋಪಿದೇವಿ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಿಲ್ಲ. ಈ ಕಡೆ ರಾಮ್ನ ಸಸ್ಪೆನ್ಷನ್ ರಿವೋಕ್ ಮಾಡೋಕ್ಕೋಸ್ಕರ ಆಲ್ ಓವರ್ ಇಂಡಿಯಾ IAS ಆಫೀಸರ್ಗಳು ಡೆಲ್ಲಿಗೆ ಪಿಟಿಷನ್ ಕಳಿಸಿರ್ತಾರೆ. ರಾಮ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ಅವರಿಗೆ ಎಲೆಕ್ಷನ್ ಆಫೀಸರ್ ಪೋಸ್ಟ್ ಕೊಡ್ತಾರೆ. ಈ ಕಡೆ ಮೋಪಿದೇವಿ CM ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಿರ್ತಾನೆ. ಅಷ್ಟರಲ್ಲಿ ಎಲೆಕ್ಷನ್ ಅನೌನ್ಸ್ ಮಾಡ್ತಾರೆ. ಹಾಗೆ ಎಲೆಕ್ಷನ್ ಆಫೀಸರ್ ರಾಮ್ ಅಲ್ಲಿಗೆ ಬಂದು, ನೀನು ಕೇವಲ 1 ಗಂಟೆ ಮಾತ್ರ CM ಆಗಿರೋದು, ಈಗ ಎಲೆಕ್ಷನ್ ಅನೌನ್ಸ್ ಆಗಿದೆ, ಸೊ ಯಾವುದೇ ಫೈಲ್ಗೆ ಸೈನ್ ಮಾಡೋ ಹಾಗಿಲ್ಲ. ಹಾಗೆ ರಾಮ್ ಅವನಿಗೆ ಒಂದಿಷ್ಟು ಕಂಡೀಷನ್ಗಳನ್ನು ಹಾಕ್ತಾನೆ. ಈ ಕಡೆ ರಾಮ್ ತನ್ನ ತಂದೆಯ ಕನಸನ್ನು ನೆರವೇರಿಸೋದಕ್ಕೋಸ್ಕರ CM ಸೆಕ್ರೆಟರಿ ಸಭಾಪತಿನ ಅಭ್ಯುದಯ ಪಾರ್ಟಿಗೆ ನಿಲ್ಲಿಸಿ ದುಡ್ಡಿಲ್ಲದೆ ಇರೋ ರಾಜಕೀಯನ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾನೆ. ಹಾಗೆ ಎಲೆಕ್ಷನ್ ಆಫೀಸರ್ಸ್ಗಳಲ್ಲಿ ಕರಪ್ಷನ್ ಅಧಿಕಾರಿಗಳನ್ನೆಲ್ಲ ಎತ್ತಂಗಡಿ ಮಾಡಿ ನಿಯತ್ತಾಗಿ ಕೆಲಸ ಮಾಡೋ ಆಫೀಸರ್ಗಳನ್ನಷ್ಟೇ ಎಲೆಕ್ಷನ್ ಡ್ಯೂಟಿಗೆ ಹಾಕೊತಾನೆ. ನೆಕ್ಸ್ಟ್ ಸೀನಲ್ಲಿ ಎಲೆಕ್ಷನ್ ಪ್ರಚಾರ ಜೋರಾಗಿ ನಡೀತಿರುತ್ತೆ. ರಾಮ್ ಜನಗಳಿಗೆ ದುಡ್ಡು ತಗೊಳ್ಳೋದು ತಪ್ಪು, ಸರಿಯಾದ ವ್ಯಕ್ತಿಗೆ ವೋಟ್ ಮಾಡಿ ಅಂತಾರೆ. ಆದರೆ ಜನಗಳು ಕೇಳಬೇಕಲ್ಲ. ಸೊ ರಾಮ್ ಒಂದು ಪ್ಲ್ಯಾನ್ ಮಾಡಿ ರಾಜಕಾರಣಿ ವ್ಯಕ್ತಿಗಳ ಕೈಯಲ್ಲಿ ದುಡ್ಡು ಖಾಲಿ ಆಗೋ ಹಾಗೆ ಮಾಡ್ತಾನೆ. 1 ವೋಟ್ಗೆ 20,000 ತಗೊಳ್ಳೋಕೆ ಜನಗಳಿಗೆ ಹೇಳ್ತಾನೆ. ಈ ಕಡೆ ಮೋಪಿದೇವಿ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆಲ್ಲ ಫೈನ್ ಹಾಕಿ ರೂಪ್ತಿರ್ತಾನೆ. ಎಲ್ಲ ದುಡ್ಡಿರೋ ಕಂಟೈನರ್ಗಳನ್ನು ಮೊದಲು ಬಿಟ್ಟು ಆಮೇಲೆ ಕೋಟಿ ಹಣ ಇರೋ ಕಂಟೈನರ್ಗಳನ್ನು ಸೀಸ್ ಮಾಡ್ತಾನೆ. ಇದನ್ನೆಲ್ಲ ನೋಡಿದ ಮೋಪಿದೇವಿಗೆ ರಾಮ್ ಮೇಲೆ ತುಂಬಾ ಕೋಪ ಬರುತ್ತೆ. ಸೊ ಏನು ಮಾಡಿಬಿಡ್ತಾನೆ ಅಂದರೆ ಚುನಾವಣೆ ದಿನ ವೋಟಿಂಗ್ ಬೂತ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಬಿಡ್ತಾನೆ. ಹಾಗೆ ಎಲೆಕ್ಷನ್ ಆಫೀಸರ್ ಸರಿಯಾಗಿ ಭದ್ರತೆ ವಹಿಸಿಲ್ಲ ಅಂತ ನ್ಯೂಸ್ನವ್ರಿಗೂ ಕೂಡ ಸ್ಟೇಟ್ಮೆಂಟ್ ಕೊಡ್ತಾನೆ. ಹಾಗೆ ರಾಮ್ ಹತ್ರ ಬಂದು ಇನ್ನೂ 1-2 ಜಾಗಗಳಲ್ಲಿ ಬಾಂಬ್ ಇಟ್ಟಿದ್ದೀನಿ, ನೀನೇನಾದರೂ ನನ್ನ ಕಡೆಯವರಿಗೆ ವೋಟ್ ಮಾಡೋಕ್ಕೆ ಕೋಆಪ್ರೇಟ್ ಮಾಡಲಿಲ್ಲ ಅಂದರೆ ಆ ಬಾಂಬ್ಗಳನ್ನು ಬ್ಲಾಸ್ಟ್ ಮಾಡಿಸ್ತೀನಿ ಅಂತ ಆವಾಜ್ ಹಾಕ್ತಾನೆ. ಈಗ ಎಲ್ಲ ಕಡೆ ವೋಟಿಂಗ್ ನಡೀತಿರುತ್ತೆ. ಆದರೆ ಮೋಪಿದೇವಿ ಕಡೆಯವರು ತುಂಬ ಜನ ಕಳ್ಳು ವೋಟ್ ಹಾಕ್ತಿರ್ತಾರೆ. ಆದರೂ ಕೂಡ ರಾಮ್ ಸುಮ್ಮನೆ ಇರ್ತಾರೆ. ನೆಕ್ಸ್ಟ್ ಡೇ ಮೋಪಿದೇವಿ ರಾಮ್ನ ಮೀಟ್ ಮಾಡಿ ನನ್ನ ಕಡೆಯವರೆಲ್ಲ ಕಳ್ಳು ವೋಟ್ನ ನೀಟಾಗಿ ಹಾಕಿದ್ದಾರೆ, ನಾನೆಲ್ಲೂ ಬಾಂಬೆ ಇಟ್ಟಿಲ್ಲ ಅಂತ ನಗಾಡ್ತಾರೆ. ಆಗ ರಾಮ್ ನಗ್ತಾ 1ಕ್ಕಿಂತ ಹೆಚ್ಚು ವೋಟ್ ಹಾಕೋರಿಗೆ ಇಂಕ್ನಲ್ಲಿ ಕೆಮಿಕಲ್ ಕಲಬೆರಕೆ ಮಾಡಿಸಿದ್ದೀನಿ, ಅವ್ರ ಬೆರಳು ಊದ್ಕೊಂಡಿರುತ್ತೆ, ಸೊ ಅವರನ್ನೆಲ್ಲ ಅರೆಸ್ಟ್ ಮಾಡಿ ಎಲೆಕ್ಷನ್ ಮಾಡಿಸ್ತೀನಿ ಅಂತ ಶಾಕ್ ಕೊಡ್ತಾರೆ. ಈಗ ಮೋಪಿದೇವಿಗೆ ಜನಗಳಿಗೆ ಕೊಡೋಕೆ ದುಡ್ಡು ಕೂಡ ಇರೋದಿಲ್ಲ. ರಾಮ್ನ ಹೇಗಾದರೂ ಮಾಡಿ ಸಿಕ್ಕಾಕ್ಸ್ಬೇಕು ಅಂತ ಕಾಯ್ತಿರ್ತಾನೆ. ನೆಕ್ಸ್ಟ್ ಡೇ ಮೋಪಿದೇವಿ ಎಲೆಕ್ಷನ್ ಅಥಾರಿಟಿ ಅವರಿಗೆ ರಾಮ್ ನಿಜವಾದ ತಂದೆ ಅಪ್ಪಣ್ಣ ಕಟ್ಟಿರೋ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ದಾನೆ, ತಂದೆಗೆ ಸಂಬಂಧಿಸಿದ ಪಾರ್ಟಿ ಎಲೆಕ್ಷನ್ನಲ್ಲಿದ್ದಾಗ ಮಗನ್ನ ಹೇಗೆ ಎಲೆಕ್ಷನ್ ಆಫೀಸರ್ ಮಾಡಿದ್ರಿ ಅಂತ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡ್ತಾರೆ. ಬಟ್ ರಾಮ್ ಇದು ಸುಳ್ಳು ಅಂತಾನೆ. ಆದರೆ ಎಲೆಕ್ಷನ್ ಕಮಿಟಿಯವರು ರಾಮ್ನ ತಾಯಿನ ಕರೆಸಿ DNA ಚೆಕ್ ಮಾಡೋಕೆ ಹೇಳ್ತಾರೆ. ಆದರೆ ಪಾರ್ವತಮ್ಮ ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ ಫ್ಯಾಕ್ಟ್ರಿಗೆ ಹೋಗಿ ಬಿದ್ದು ಸಾಯ್ತಾರೆ. ಬಿಕಾಸ್ DNA ಟೆಸ್ಟ್ ಮಾಡೋಕೆ ಉಗುರು, ಕೂದಲು, ಮೂಳೆ ಯಾವುದು ಸಿಗಬಾರ್ದು ಅಂತ ಆ ಆ್ಯಸಿಡ್ನಲ್ಲಿ ಬೀಳ್ತಾರೆ. ಇದೆಲ್ಲ ಗೊತ್ತಾಗಿ ರಾಮ್ ತುಂಬಾ ದುಃಖ ಪಡ್ತಾನೆ. ನೆಕ್ಸ್ಟ್ ಡೇ ರಾಮ್ ಅಪ್ಪಣ್ಣ ಪಾರ್ವತಮ್ಮನ ಮಗ ಅಂತ ಹೇಳೋಕೆ ಯಾವುದೇ ಎವಿಡೆನ್ಸ್ ಇಲ್ಲದೆ ಇರೋದ್ರಿಂದ ಕೇಸ್ನ ಡಿಸ್ಮಿಸ್ ಮಾಡ್ತಾರೆ. ಎಲೆಕ್ಷನ್ ಯಾವುದೇ ಪ್ರಾಬ್ಲಮ್ ಇಲ್ಲದೇ ನಡೆಯುತ್ತೆ. ಬಟ್ ಮೋಪಿದೇವಿ ವೋಟಿಂಗ್ ಕೌಂಟರ್ನ ಪ್ಲೇಸ್ನಲ್ಲಿ ಗಲಭೆ ಮಾಡೋಕೆ ರೌಡಿಗಳನ್ನು ಕಳಿಸ್ತಾನೆ. ಆ ರೌಡಿಗಳಿಗೆ ವೋಟಿಂಗ್ ಮಷಿನ್ನ ಧ್ವಂಸ ಮಾಡೋಕೆ ಹೇಳಿರ್ತಾನೆ. ರಾಮ್ ಒಂದು ಪ್ಲ್ಯಾನ್ ಮಾಡಿ ಎಲ್ಲ ವೋಟಿಂಗ್ ಮಷಿನ್ಗಳನ್ನು ಡ್ರೋನ್ ಮೂಲಕ ಒಂದು ಕಡೆ ಸೇರಿಸಿ ಕೌಂಟಿಂಗ್ನ ಮಾಡಿಸ್ತಿರ್ತಾನೆ. ಅಲ್ಲೂ ಕೂಡ ತುಂಬ ಜನ ರೌಡಿಗಳು ಬಂದು ಅಟ್ಯಾಕ್ ಮಾಡ್ತಾರೆ. ಸೊ ಬುಲ್ಡೇಸರಿಂದ ರೌಡಿಗಳನ್ನು ಎತ್ತಿ ಬಿಸಾಕೋಕೆ ರಾಮ್ ಹೇಳ್ತಾರೆ. ಬಟ್ ಮೋಪಿದೇವಿ ಬಂದು ರಾಮ್ ಜೊತೆ ಫೈಟ್ ಮಾಡ್ತಾನೆ. ಇನ್ನೇನು ರಾಮ್ ಅವನನ್ನು ಸಾಯಿಸಬೇಕು ಅನ್ನೋಷ್ಟರಲ್ಲಿ ದೀಪಿಕಾ ಬಂದು ಅವನ ಕೋಪನ ಕಡಿಮೆ ಮಾಡ್ತಾಳೆ. ಮೂವಿ ಕೊನೆಯಲ್ಲಿ ರಾಮ್ ನಂದನ್ ತನ್ನ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಅವರ ತಂದೆ ಪಾರ್ಟಿಯವರು ಗೆದ್ದಿರೋದ್ರಿಂದ ಅವರನ್ನೇ CM ಆಗಿ ನೇಮಕ ಮಾಡಿರ್ತಾರೆ. ರಾಮ್ ಸೈಕಲ್ನಲ್ಲಿ ಬಂದು CM ಪದವಿನ ಸ್ವೀಕರಿಸ್ತಾನೆ. ಜನರಿಗೆ ಎಲ್ಲ ಸೌಲಭ್ಯಗಳನ್ನು ತಲುಪಿಸೋ ಕಾರ್ಯದ ಬಗ್ಗೆ ಮಾತು ಕೊಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೂವಿ ಕಥೆಯನ್ನು. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.